ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೋಟ್ಲೆ ಕುಮಾರ್ ಸ್ಟೋರ್. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಟೋರ್ಗೆ ಕರ್ಕೊಂಡ್ಬಂದಿದ್ದೀನಿ. ಸೊ ಅದಿರ್ತಕ್ಕಂಥದ್ದು ಸೆಂಟ್ ಮಾರ್ಕ್ಸ್ ರೋಡ್ ನಿಯರ್ MG ರೋಡ್ ಹತ್ರ. ಸೊ ಈ ಒಂದು ಸೆಂಟ್ ಮಾರ್ಕ್ಸ್ ರೋಡಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಬೈಕ್ಸ್ಗೆ ತುಂಬ ಫೇಮಸ್ಸು. ಸೊ ಈ ಎಲೆಕ್ಟ್ರಿಕಲ್ ಬೈಕ್ಸ್ಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದನ್ನ ಎಲೆಕ್ಟ್ರಿಕಲ್ ಸೈಕಲ್ ಅಂತ ಕೂಡ ಕರೀತಾರೆ. ಸೊ ಬನ್ನಿ, ಇಲ್ಲಿರ್ತಕ್ಕಂಥ ಶಾಪ್ ಓನರ್ನ ಮಾತಾಡ್ಸೋಣ, ಜೊತೆಗೆ ಈ ಒಂದು ಎಲೆಕ್ಟ್ರಿಕಲ್ ಬೈಕ್ನ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಯ್ ವರುಣ್ ಸರ್. ಹಾಯ್ ಕುಮಾರ್ ಅವರೇ, ಹಲೋ ಗೆಳೆಯರೇ. ಫೈನಲಿ ಮೀಟ್ ಆದ್ವಿ ಸರ್. 6 ತಿಂಗಳಿಂದ ನಾವು ಮಾತುಕತೆ ನಡೀತಾನೆ ಇದೆ, ಬಟ್ ಅನ್ಫಾರ್ಚುನೇಟ್ಲಿ ಈ ಪ್ಯಾಂಡಮಿಕ್ ಇಂದ ವಿ ಕುಡಂಟ್ ಮೀಟ್. ಆ್ಯಂಡ್ ಆಲ್ಸೋ ಇನ್ ಅವರ್ ಸ್ಟೋರ್ ನಾವು ಯಾವಾಗಲೂ ಮಾಸ್ಕ್ ಹಾಕೋದನ್ನ ಕಂಪಲ್ಸರಿ ಆಗಿ ನಾವು ಮೆನ್ಷನ್ ಮಾಡ್ತೀವಿ ನಾವು ಕಸ್ಟಮರ್ಗೆ. ಇಟ್ ಇಸ್ ಫಾರ್ ಯುವರ್ ಸೇಫ್ಟಿ ಆಸ್ ವೆಲ್ ಆಸ್ ನಮ್ಮ ಸೇಫ್ಟಿಗೋಸ್ಕರ. ವೆರಿ ವಿಡಿಯೋಗೋಸ್ಕರ ಇಫ್ ಡೋಂಟ್ ಮೈಂಡ್ ಐ ಕ್ಯಾನ್ ರಿಮೂವ್ ದ ಮಾಸ್ಕ್ ಫಾರ್ ಕ್ಲಾರಿಟಿ. ಕುಮಾರ್ ಏನು ಹೇಳ್ತೀರಾ? ಹಾಂ ಸರ್, ರಿಮೂವ್ ಮಾಡ್ಬೋದು, ತೊಂದರೆ ಇಲ್ಲ. ಥ್ಯಾಂಕ್ ಯು. ಹಾಂ ಸರ್, ನಿಮ್ಮ ಒಂದು ಸ್ಟೋರ್ನ ಬಗ್ಗೆ, ಈ ಎಲೆಕ್ಟ್ರಿಕಲ್ ಬೈಕ್ಸ್ನ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಸರ್ ನಮಗೆ. ಶೋರ್. ಮೊದಲನೇದಾಗಿ ನನ್ನ ಹೆಸರು ವರುಣ್ ಅಂತ. ವರುಣ್ ಶ್ರೀಕಾಂತ್. ನಾನು ಹುಟ್ಟಿದಿರಲ್ಲ ಇಲ್ಲೇ ಬೆಂಗಳೂರಲ್ಲೇ. ಅಬೌಟ್ ದ ಪ್ರಾಡಕ್ಟ್, ನಮ್ಮ ಸೈಕಲ್ ಬ್ರ್ಯಾಂಡ್ ಹೆಸರು ಸ್ವಿಚ್ ಅಂತ. ನಾವು 2018 ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದ್ದೀವಿ ಇಂಡಿಯಾಲಿ. ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಏನಂದರೆ, ವೆನ್ ಇಟ್ ಕಮ್ಸ್ ಟು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್, ಇಟ್ ಇಸ್ ಅ ಪ್ಯೂರ್ 100% ಮೇಡ್ ಇನ್ ಇಂಡಿಯಾ ಸೈಕಲ್. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಬಂದು ಗುಜರಾತ್ ಅಹಮದಾಬಾದಲ್ಲಿದೆ. ಆ್ಯಂಡ್ ವಿ ಟೇಕ್ ಕೇರ್ ಆಫ್ ದ ಬಿಸ್ನೆಸ್ ಇನ್ ದ 4 ಸೌತ್ ಇಂಡಿಯನ್ ಸ್ಟೇಟ್ಸ್. ಆ್ಯಂಡ್ ಇಂದು ನೀವು ಬಂದಿರಲ್ಲ ಈ ಅಂಗಡಿ ಸೆಂಟ್ ಮಾರ್ಕ್ಸ್ ರೋಡಲ್ಲಿ. ಸೊ ದಿಸ್ ಇಸ್ ದ ಕಂಪನಿ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ಎಕ್ಸ್ಕ್ಲೂಸಿವ್ ಸ್ಟೋರಲ್ಲಿ ನಾವು ಬರೀ ನಮ್ಮ ಸ್ವಿಚ್ ಪ್ರಾಡಕ್ಟ್ಸ್ಗಳನ್ನೇ ಮಾಡ್ತೀವಿ. ಆ್ಯಂಡ್ ಲೇಟರ್ ಆನ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀವಿ ನಮ್ಮ ಈ ಗಾಡಿಗಳ ಡೀಟೇಲ್ಸ್ ಬಗ್ಗೆ, ಯಾವ್ಯಾವ ಮಾಡಲ್ ಇದೆ, ಯಾವ್ಯಾವ ಇದ್ರದ್ದು ಫೀಚರ್ಸು, ಆ್ಯಂಡ್ ವಾಟ್ ಈಸ್ ದ ಬೆಸ್ಟ್ ವರ್ಲ್ಡ್ ಕ್ಲಾಸ್ ಫೀಚರ್ಸ್ ದಟ್ ಈಸ್ ಪ್ಯೂರ್ಲಿ ಮೇಡ್ ಇನ್ ಇಂಡಿಯಾ ಅಂತ. ಸೊ ಕಂಪ್ನಿ ಜರ್ನಿ ಹೇಗಾಯ್ತು ಅಂದರೆ, ಸೊ ಯು ಕ್ಯಾನ್ ಕಾಲ್ ಅಸ್ EV ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತ. EV ಫಾರ್ ಶಾರ್ಟ್ ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ನಿಮಗೆಲ್ಲ ತಿಳಿದಿರ, ಯು ಆಲ್ರೆಡಿ ನೋ ಇಟ್. ಸೊ ಸದ್ಯಕ್ಕೆ ನಮ್ದು ಫೋಕಸ್ ಏನಂದರೆ, ವಿ ವಾಂಟೆಡ್ ಟು ಮೇಕ್ ದಿ ಆವರೇಜ್ ಇಂಡಿಯನ್ ಫಿಟ್ನೆಸ್ ಓರಿಯೆಂಟೆಡ್. ಈ ಪ್ಯಾಂಡಮಿಕ್ ಟೈಮಲ್ಲಿ ಏನಾಯಿತು, ಜನರಿಗೆ ಆಕ್ಸೆಸ್ ಇದ್ದಿಲ್ಲ ಜಿಮ್ಗಳಿರಲಿ, ಕ್ಲಬ್ ಹೌಸ್ಗಳಿರಲಿ, ಪ್ಲಸ್ ಇವನ್ ಟು ಕಮ್ ಔಟ್ ಸೈಡ್ ಆಲ್ಸೋ ಬಿಕಾಸ್ ಆಫ್ ರೆಸ್ಟ್ರಿಕ್ಷನ್ಸ್. ಸೊ ನಾವು ಅವಾಗ ಯೋಚನೆ ಮಾಡಿದ್ವಿ, ಇವಾಗ ನಾವು ಎಲೆಕ್ಟ್ರಿಕ್ ಬೈಕ್ ಮಾಡೋದಾ ಅಥವಾ ಎಲೆಕ್ಟ್ರಿಕ್ ಸೈಕಲ್ ಮಾಡೋದಾ ಅಂತ. ಸೊ ದಟ್ ಈಸ್ ವೆನ್ ವಿ ಪ್ಲ್ಯಾನ್ ಫಾರ್ ಎಲೆಕ್ಟ್ರಿಕ್ ಸೈಕಲ್. ನಮ್ಮ ಸೈಕಲ್ ಅಡ್ವಾಂಟೇಜ್ ಏನಂದರೆ, ಯು ಕ್ಯಾನ್ ಯೂಸ್ ಇಟ್ ಲೈಕ್ ಅ ನಾರ್ಮಲ್ ಸೈಕಲ್ ಆರ್ ಯು ಕ್ಯಾನ್ ಯೂಸ್ ಇಟ್ ಲೈಕ್ ಅ ಸೈಕಲ್ ಆಲ್ಸೋ. ಇದರಲ್ಲಿ ಒಂದು ಆಕ್ಸಿಲೇಟರ್ ಕೇಬಲ್ ಬರುತ್ತೆ ಲೈಕ್ ರೆಗ್ಯುಲರ್ 2-wheeler, ಆರ್ ಇಟ್ಸ್ ಗಾಟ್ ಅ ಸ್ಮಾರ್ಟ್ ಪೆಡ್ಲ್ ಸಿಸ್ಟಮ್ ಅಂತ. ಅದನ್ನು ಲೇಟರ್ ಆನ್ ವಿಡಿಯೋ ನಿಮ್ಗೆ ತಿಳಿಸ್ತೀನಿ. ಸೊ ರೈಟ್ ನೌ ಅವರ್ ಫೋಕಸ್ ಇಸ್ ಆನ್ ಸೈಕಲ್ಸ್. ಬಟ್ ಸೂನ್ ಈ ದಿವಾಲಿ ಅಷ್ಟರಲ್ಲಿ ರಿಲೀಸಿಂಗ್ 2 ಫಿನಾಮಿನಲ್ ಪ್ರಾಡಕ್ಟ್ಸ್ ಅಂಡರ್ ದ ಸೇಮ್ ಬ್ರ್ಯಾಂಡ್ ಆಲ್ಸೋ. ಸ್ವಿಚ್ದೇನೆ. ಸೊ ನಮ್ಮದು ಒಂದು ಮಿಡ್ ಸೆಗ್ಮೆಂಟ್ ಸೂಪರ್ ಬೈಕ್ ಬರ್ತಿದೆ, ಆ್ಯಂಡ್ ವಿ ಹ್ಯಾವ್ ಹೈಪರ್ ಬೈಕ್ ಆಲ್ಸೋ. ಸದ್ಯಕ್ಕೆ ನಿಮಗೆ ಒಂದು ಐಡಿಯಾ ಕೊಡಬೇಕಂದ್ರೆ, ಇಟ್ಸ್ ಆಲ್ಮೋಸ್ಟ್ ಡೂಯಿಂಗ್ ಆನ್ ಡೈನೋ ಟೆಸ್ಟಲ್ಲಿ 202 ಕಿಲೋಮೀಟರ್ಸ್ ತನಕ ಹೋಗ್ತಾ ಇದೆ ನಮ್ಮದು ಸ್ವಿಚ್ ಬೈಕ್. ಬಟ್ ದಟ್ ಈಸ್ ಟು ಬಿ ರಿಲೀಸ್ಡ್ ಲೇಟರ್. ಸೊ ಆಸ್ EV ಮ್ಯಾನುಫ್ಯಾಕ್ಚರರ್ ನಮ್ಮದು ಪ್ಯೂರ್ ಫೋಕಸ್ ಸದ್ಯಕ್ಕೆ ಇರೋದು ಈ ಸೈಕಲ್ಸ್ ಮೇಲೆ. ಓಕೆ ಸರ್, ನಿಮ್ಮ ಅಂಗಡಿಯಲ್ಲಿರ್ತಕ್ಕಂಥ ಮಾಡೆಲ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್ ನಮ್ಗೆ ಸ್ವಲ್ಪ. ಶೋರ್. ಫಸ್ಟ್ ಇಂಟರ್ನ್ಯಾಷನಲ್ ಮಾಡೆಲ್ ಇರೋದು ಕ್ಯಾಮ್ರಾ ಹಿಂದೆ ನೀವೇ. ಓಕೆ. ಸೊ ನಮ್ಮಲ್ಲಿ 3 ಮಾಡೆಲ್ ಬರ್ತವೆ. ಸೊ ಆಸ್ ಯು ಕ್ಯಾನ್ ಸಿ, ನಮ್ಮ ಈ ವಾಲ್ ಮಾಡೆಲ್ ನಾವು ಅದೇ ರೀತಿ ಅರೇಂಜ್ ಮಾಡಿದ್ದೀವಿ. ಸೊ ಕಸ್ಟಮರ್ಸ್ಗೂ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೂ ಈಸಿ ಆಗುತ್ತೆ. ಈ ಆರೆಂಜ್ ಕಲರಲ್ಲಿ ಏನು ನಿಮ್ಗೆ ಕಾಣಿಸ್ತಾ ಇದೆಯೋ, ದಟ್ ಮಾಡೆಲ್ ಇಸ್ ಕಾಲ್ಡ್ ಆಸ್ ದ MXE ಅಂತ, ಸ್ವಿಚ್ MXE. ಅದಲ್ಲದೆ ಇಫ್ ಯು ಕಮ್ ಡೌನ್ ಆನ್ ದ ವಾಲ್ ಮೌಂಟ್, ಈ ಮಧ್ಯದಲ್ಲಿ ನೀಲಿ ಕಲರ್ ಇರೋ ಕಲರ್ ಬಂದು ದಿಸ್ ಇಸ್ ಅ ಮಾಡೆಲ್ ಕಾಲ್ಡ್ ಆಸ್ XE. ಇದು ನಮ್ಮ ಮಿಡ್ ಸೆಗ್ಮೆಂಟ್. ಆ್ಯಂಡ್ ಬ್ಲ್ಯಾಕ್ ಕಲರ್ ಕೆಳಗಡೆ ಇರೋದು ದಿಸ್ ಇಸ್ ಅವರ್ ಟಾಪ್ ಎಂಡ್ ಮಾಡೆಲ್ ಕಾಲ್ಡ್ ದ XE ಪ್ಲಸ್. Now overall, ಸ್ನೇಹಿತರೆ, if you ask me what is the variation, first what I will say is I will tell you what are all the common features. Now as a brand, ನಾವು ನಮ್ಮ ಎಲ್ಲ ಮಾಡೆಲ್ಗಳಲ್ಲಿ 60% ಆಫ್ ದ ಇನ್ಪುಟ್ಸ್ ಹ್ಯಾವ್ ಬೀನ್ ಕಾನ್ಸ್ಟೆಂಟ್. ಯಾಕಂದರೆ ನಮ್ಮ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಶುಡ್ ಬಿ ಸಿಮಿಲರ್. ಯಾಕಂದರೆ ಈಗ ಬಜೆಟ್ ಪ್ರಕಾರ ಜನರು ತಗೋತಾರೆ, ಬಟ್ ವಿ ಡೋಂಟ್ ವಾಂಟ್ ದ ಬಜೆಟ್ ಟು ಬಿ ಅ ಕನ್ಸ್ಟ್ರೆಂಟ್. ಇಲ್ಲ ನಾನು ಬೇರೆ ಎಂಟ್ರಿ ಸೆಗ್ಮೆಂಟ್ ತೊಗೊಂಡೆ, ನನಗೆಲ್ಲ ಫೀಚರ್ಸ್ ಬರ್ತಾರೆ ಅಂತ ಜನರು ಕಂಪ್ಲೇಂಟ್ ಮಾಡಬಾರ್ದು ಅಂತ. Some of the common features include, for example, build quality. All the 3 bikes are built using aluminum 6061 alloy frame. Okay. ಈ 6061 alloy frame ಏನಂತ ಕೇಳ್ತೀರಾ ಅಂದರೆ, ಇಟ್ ಇಸ್ ಒನ್ ಆಫ್ ದ ಲೈಟೆಸ್ಟ್ ಆ್ಯಂಡ್ ದ ಸ್ಟ್ರಾಂಗೆಸ್ಟ್ ಫ್ರೇಮ್ಸ್ ದಟ್ ಈಸ್ ಅವೈಲಬಲ್.
not just India, internationally also. That is the frame that we have used, that is common. Also to make sure that ಏನಂದ್ರೆ ನಮ್ದು ಈ ಗಾಡಿಗಳು we have made it for all purpose. ನೀವು ಸಿಟಿಲೂ ಉಪಯೋಗಿಸ್ಬೋದು, you can use it off road also, you can go to your resorts, farm house ಎಲ್ಲ ಕಡೆ ಉಪಯೋಗಿಸ್ಬೋದು. ಅದಕ್ಕೋಸ್ಕರ for you to have a comfortable ride, ಎಲ್ಲ 3 ವೇರಿಯಂಟ್ ಅಲ್ಲಿ we have a memory foam cushion. So ಈ cushion ನೋಡಿದ್ರೆ it is common on all the variants. ಅದಲ್ಲದೆ all the 3 vehicles also have dual suspension. ಈ ಮುಂದ್ಗಡೆ ಬಂದು ಸಸ್ಪೆನ್ಷನ್ ಮೋಸೋ ಸಸ್ಪೆನ್ಷನ್ ಅಂತ, ಇಟ್ ಇಸ್ ಏರ್ ಸಸ್ಪೆನ್ಷನ್ ವಿಚ್ ಇಸ್ ಆಲ್ಮೋಸ್ಟ್ ಮೇಂಟೆನೆನ್ಸ್ ಫ್ರೀ. ಸೊ ನಾವು ಏನೇ ಪ್ರಾಡಕ್ಟ್ಸ್ ನಾವು ಉಪಯೋಗಿಸ್ತೀವಿ, ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಹ್ಯಾವ್ ಬೀನ್ ಲಾಟ್ ಆಫ್ ಥಾಟ್ ಪ್ರಾಸೆಸ್ ಹ್ಯಾಸ್ ಬೀನ್ ಪುಟ್ ಇನ್ ಟು ಇಟ್. ಯಾಕಂದ್ರೆ ಪುನಃ ಜನರು ನಮ್ಮ ಶೋರೂಮ್ ಬಂದ್ಬೋದು ಸರ್ವಿಸಿಂಗು ಮೇಂಟೆನೆನ್ಸ್ ಅಂತ ಕಂಪ್ಲೇಂಟ್ ಮಾಡಬಾರ್ದು ಅಂತ. ಸೊ ಮುಂದ್ಗಡೆನೂ ಸಸ್ಪೆನ್ಷನ್ ಇದೆ ಅಂಡ್ ವಿ ಹ್ಯಾವ್ ಮೋನೋ ಸಸ್ಪೆನ್ಷನ್ ಅಟ್ ದ ಬ್ಯಾಕ್ ಆಲ್ಸೋ. ಸೊ ಮೆಮರಿ ಫೋಮ್ ಕುಷನ್ ಆಯಿತು, ಅಲ್ಯೂಮಿನಿಯಂ ಫ್ರೇಮು 2 ಕುಷನ್ನು. ಅದಲ್ಲದೆ ಆಲ್ ದ ವೆಹಿಕಲ್ಸ್ ಆಲ್ಸೋ ಹ್ಯಾವ್ ಮೆಕ್ಯಾನಿಕಲ್ ಟೆಕ್ಟ್ರಾನ್ ಡಿಸ್ಕ್ ಬ್ರೇಕ್ಸ್. ಹೌದು, ಫಾರ್ ಅ ಸೈಕಲ್, ಯಾಕಂದ್ರೆ ದಿಸ್ ಆಲ್ಮೋಸ್ಟ್ ಗೋಸ್ ಕ್ಲೋಸ್ ಟು 35 to 40 ಕಿಲೋಮೀಟರ್ ಸ್ಪೀಡ್ ತನಕ ಇದು ಮುಟ್ಟುತ್ತೆ. ಸೊ ಟು ಪ್ರೊವೈಡ್ ಎಫಿಷಿಯಂಟ್ ಬ್ರೇಕಿಂಗ್ ಅಂಡ್ ಆಲ್ಸೋ ಫಾರ್ ರೈಡರ್ ಸೇಫ್ಟಿ, ನೀವು ನೋಡಿದ್ರೆ ಮುಂದ್ಗಡೆ 160 mm ಟೆಕ್ಟ್ರಾನ್ ಡಿಸ್ಕ್ ಬ್ರೇಕ್ ಇದೆ. ಅದೇ ರೀತಿ ಹಿಂದ್ಗಡೆನೂ ಅಷ್ಟೇ 160 mm ಡಿಸ್ಕ್ ಬ್ರೇಕ್ ಇದೆ ಫ್ರಮ್ ಅ ಕಂಪ್ನಿ ಕಾಲ್ಡ್ ಟೆಕ್ಟ್ರಾನ್ ಅಂತ. ಸೊ ಐಡಿಯಾ ಏನಿತ್ತಂದ್ರೆ, ಆಲ್ದೋ ಇಟ್ ಇಸ್ ಅ ಪ್ಯೂರ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್, we have tied up with lot of OEMs. ಯಾಕಂದ್ರೆ ನಾವು ಟೈರ್ ನಾವೇ ಮ್ಯಾನುಫ್ಯಾಕ್ಚರ್, ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರೆ ಆಗೋದಿಲ್ಲ. we have tied up with the best of manufacturers. It can be Moser suspension or number 1, it can be Shimano gears, Japan inda, it can be Kenda international puncture resistant tires. So whatever are the best components, we have tied up with them. Indianness ಎಲ್ಲಿ ಬರುತ್ತೆ ಅಂದ್ರೆ in terms of the ergonomics of design and ease of use. ನೀವು ನಾವು ಸೈಕಲ್ ಗಳಲ್ಲಿ ನೋಡಿದ್ರೆ, ಇಫ್ ಯು ಜಸ್ಟ್ ಕುಮಾರ ಸ್ವಲ್ಪ ಹತ್ರ ಬಂದ್ರೆ ಶೋ ಯು, ಎಲ್ಲ ಕ್ಲಾಂಪ್ ಸಿಸ್ಟಮ್ ಅಲ್ಲಿ. ಸೊ ಇದನ್ನ ನೀವು ಫೋಲ್ಡ್ ಮಾಡಕ್ಕೆ ಕ್ಲಾಂಪು, ಇದು ಅಷ್ಟೇ. ಈ ರೀತಿ ನಾವು ಓಪನ್ ಮಾಡಿದ್ರೆ ಇನ್ಕ್ರೀಸ್ ಮಾಡಕ್ಕೆ ಹೈಟ್ನ. ಅದೇ ರೀತಿ ನಮ್ಮ ಸ್ಯಾಡಲ್ ಅಂತ ಹೇಳ್ತೀವಿ, ದಟ್ ಇಸ್ ಯರ್ ಸೀಟ್. ಬೇಸಿಕಲಿ ಸೀಟ್ನು ಅಷ್ಟೇ ಇಂಕ್ರೀಸು ಡಿಕ್ರೀಸ್ ಮಾಡೋಕ್ಕಂದ್ರೆ ಎಲ್ಲದನ್ನು ನಾವು ಬರೀ ಕ್ಲಾಂಪಲ್ಲಿ ಮಾಡಿದ್ವಿ. ಸೊ ಮುಂಚೆ ಏನಾಗ್ತಾ ಇದೆ ಅಂದರೆ, ಆಸ್ ಅ ಡಿಸೈನ್ ಫಿಲಾಸಫಿ, ನಮ್ದು ಡಿಸೈನ್ ಟೀಮಲ್ಲಿ ಏನು ನಾವು ಯೋಚನೆ ಮಾಡಿದ್ದೆ ಅಂದರೆ, ಈಸ್ ಆಫ್ ಆಪರೇಷನ್ಸ್. It can be a person who is 8 years old or it can be 8-year-old ಅಜ್ಜನೂ ಇರಲಿ, ಅವ್ರಿಗೆ ನಮ್ಮ ಪ್ರಾಡಕ್ಟ್ನ ಉಪಯೋಗಿಸೋಕ್ಕೆ ಇಟ್ ಶುಡ್ ಬಿ ವೆರಿ ಈಸಿ. ಸೊ ಆ ರೀತಿ ನಾವು ಡಿಸೈನ್ ಮಾಡೋದ್ರಿಂದ, ಇಫ್ ಯು ಸಿ ಇವನ್ ಅವರ್ ಫ್ರೇಮ್ ಆಲ್ಸೋ ಇಟ್ ಇಸ್ ಯೂನಿಸೆಕ್ಸ್ ಫ್ರೇಮ್. ಸೊ ಬರೀ ಒಂದೇ ಫ್ರೇಮ್ ಬರುತ್ತೆ. ಇನ್ ಟರ್ಮ್ಸ್ ಆಫ್ ಲೆಗ್ ಕ್ರಾಸ್ ಓವರ್ ರೇಷಿಯೋ ಇರಲಿ, ಇನ್ ಟರ್ಮ್ಸ್ ಆಫ್ ಬಾಡಿ ಬ್ಯಾಲೆನ್ಸ್ ರೇಷಿಯೋ ಇರಲಿ, ಅಪ್ರೈಟ್ ಸೀಟಿಂಗ್ ಪೊಸಿಷನ್. ಸೊ ಆಲ್ ಆಫ್ ದೀಸ್ ಥಿಂಗ್ಸ್ ಹ್ಯಾಸ್ ಗಾನ್ ಇನ್ ಟು ದ ergonomics ಆಫ್ ಡಿಸೈನ್. ದಟ್ ಈಸ್ ವೇರ್ ದ ಇಂಡಿಯನ್ನೆಸ್ ಆಫ್ ದ ಪ್ರಾಡಕ್ಟ್ ಕಮ್ಸ್. ಸೊ ಆಲ್ಮೋಸ್ಟ್ 6 ತಿಂಗಳು R&Dನೇ ಮಾಡಿದ್ವಿ. ಸೊ ಸದ್ಯಕ್ಕೆ ನೀವು ಏನೆಲ್ಲ ಗಾಡಿ ನೋಡ್ತಾ ಇದ್ದೀರೋ, ಸೊ ಆಲ್ ಆಫ್ ದೀಸ್ ಆರ್ ಕಾಲ್ಡ್ as the facelift series of the bikes ಅಂತ. ಸೊ these bikes were released in the August of last year. And ಇದಕ್ಕಿಂತ ಮುಂಚೆ ನಮ್ದು 2 ಮಾಡೆಲ್ ಇದ್ವು. ಸೊ ಮಾಡೆಲ್ ನಾವು ರಿಲೀಸ್ ಮಾಡಿದ್ವಿ, ಕಸ್ಟಮರ್ ಫೀಡ್ಬ್ಯಾಕ್ ಕೇಳಿದ್ವಿ. ಸೊ ಅದಾದ ನಂತರ we keep refining our products. And these are latest products, MXC, XC and XC Plus. ಇದಾದ ನಂತರ I can also take you through the individual technical specs on the bike also if you would want me to. ಇದು ರೀಚಾರ್ಜಬಲ್ ಬ್ಯಾಟ್ರಿ ಇರುತ್ತಾ ಹೇಗೆ ಸರ್? ಅದ್ರ ಬ್ಯಾಟ್ರಿ ಕೆಪಾಸಿಟಿ ಮತ್ತೆ ಮೈಲೇಜ್ ಬಗ್ಗೆ ಏನು ಹೇಳ್ತೀರಾ ಈ ಬೈಕ್ಸ್ದು? That is one of the biggest questions that as as a potential buyer, not just ಜನರು ಹೇಳ್ತಾರೆ Indians mileage ಕೇಳ್ತಾರೆ ಅಂತ, is not just us. ಯಾರೇ ಬಂದ್ರು the first thing they ask is mileage. One of the biggest advantages ಏನಂದ್ರೆ, it is powered by a pure lithium ion battery, and this battery has a fast charger. 2.5 hours it gives you a full charge. Now the entry segment goes between 40 to 60 kilometers. Our mid segment goes 60 to 80 kilometers. Now the top end ಬಂದು 80 ರಿಂದ 120 ಕಿಲೋಮೀಟರ್ ತನಕ ಹೋಗುತ್ತೆ. We had customers who have gone 135, 140 kilometers also. But that is one of case. ಏನಂದ್ರೆ, it's got a pedal assist system ಅಂತ ಹೇಳಿದ್ನಲ್ಲ. So depending on the amount of assistance that you want from the motor, ಅದ್ರ ಪ್ರಕಾರ ನೀವು ಈ ಗಾಡಿನ ಉಪಯೋಗಿಸಿದ್ರೆ ಮಿನಿಮಮ್ 80 kilometers, maximum 120, 130 ತನಕ ಹೋಗುತ್ತೆ. So that is the kind of unbelievable mileage that our products give. And it is not just about the battery. One thing what most people assume is electric vehicles ಅಲ್ಲಿ ದೊಡ್ಡ ಬ್ಯಾಟರಿ ಹಾಕ್ಬಿಟ್ರೆ ಮೈಲೇಜ್ ಬರುತ್ತೆ ಅಂತ. There is also technology involved in terms of the motor. For example, ನೀವು ಸ್ವಲ್ಪ ಇದನ್ನು ಝೂಮ್ ಇನ್ ಮಾಡಿದ್ರೆ ನಾನು ತೋರಿಸ್ತೀನಿ. ನಮ್ಮ ಈ ಟಾಪ್ ಎಂಡ್ ಮಾಡೆಲ್ ಅಲ್ಲಿ, ಫಾರ್ ಎಕ್ಸಾಂಪಲ್, ದ ಮೋಟರ್ ದಟ್ ಯು ಆರ್ ಸೀಯಿಂಗ್ ಇಸ್ ಫ್ರಮ್ ಅ ಕಂಪ್ನಿ ಕಾಲ್ಡ್ ಆಸ್ ಬಫಾಂಗ್ ಅಂತ. ನಾವು ಈಗ ಸೈಕಲ್ ಎಂಥೂಸಿಯಾಸ್ಟ್ಗೆ ನಾವು ಈ ಮೋಟರ್ ಬಗ್ಗೆ ಹೇಳಿದ್ರೆ ಸಾಕು, ಬಿಕಾಸ್ ದಟ್ ಈಸ್ ಅ ವರ್ಲ್ಡ್ ರಿನೌಂಡ್ ಮೋಟರ್ ಫ್ರಮ್ ಅ ಕಂಪ್ನಿ ಕಾಲ್ಡ್ ಆಸ್ ಬಫಾಂಗ್. ದೇ ಓನ್ಲಿ ಮ್ಯಾನುಫ್ಯಾಕ್ಚರ್ ಮೋಟರ್ಸ್, ಅವ್ರು ಇನ್ನೇನು ಮಾಡೋದಿಲ್ಲ. ಆ್ಯಂಡ್ ಇಟ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ BLDC ಅಂತ, ಸೊ ಬ್ರಷ್ಲೆಸ್ ಡ್ರೈವ್ ಚೇನ್. ಬೇಸಿಕಲಿ ಏನಾಗುತ್ತೆ ಅಂದರೆ, ನಮ್ಮ ಈ ಮೋಟರ್ಗಳಲ್ಲಿ, ಇಂಪೋರ್ಟೆಡ್ ಮೋಟರ್ಗಳಲ್ಲಿ, ದೇರ್ ಇಸ್ ಓನ್ಲಿ ಕಾಯಿಲ್ಸ್, ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಕರೆಂಟ್.
ಸೊ ಆದಷ್ಟು ಫ್ರಿಕ್ಷನ್ ಕಡಿಮೆ ಆಗುತ್ತೆ, ಕಾಗ್ಸ್ ವೀಲ್ಸ್ ಏನೂ ಇಲ್ಲ. ಸೊ ದ ಫ್ರಿಕ್ಷನ್ ಇಸ್ ವೆರಿ ವೆರಿ ಲೆಸ್. ಬಫಾಂಗ್ ಮೋಟರ್ ಉಪಯೋಗಿಸ್ತೀವಿ. ಅಲಾಂಗ್ ವಿತ್ ದಟ್ ನಮ್ಮ ಕಂಟ್ರೋಲರ್ ಬಾಕ್ಸ್ ಇಲ್ಲಿ ಬರುತ್ತೆ. ಈ ಕಂಟ್ರೋಲರ್ ಬಾಕ್ಸಲ್ಲಿ ವಿ ಹ್ಯಾವ್ ಅ ಸೈನ್ ವೇವ್ ಕಂಟ್ರೋಲರ್ ಆ್ಯಂಡ್ ದಿಸ್ ಇಸ್ ವೇರ್ ದ ಬ್ಯಾಟ್ರಿ ಕಮ್ಸ್. ಓಕೆ. ಸೊ ಈ ಮೂರು ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ನ ನಾವು ಒಂದ್ಸಲಿ ನಾವು ಹೇಗೆ ಟ್ಯೂನ್ ಮಾಡಿದೀವಿ ಅಂದರೆ ದಟ್ ಈಸ್ ದ ರೀಸನ್ ವೈ ವಿ ಗೆಟ್ ಸಚ್ ಅ ಗುಡ್ ಮೈಲೇಜ್, ನಾಟ್ ಜಸ್ಟ್ ಬಿಕಾಸ್ ಇಟ್ ಹ್ಯಾಸ್ ಅ ರಿಯಲಿ ಬಿಗ್ ಬ್ಯಾಟ್ರಿ. ಓಕೆ. Talking about the batteries, so ನಮ್ಮ entry segment ಅಲ್ಲಿ we have 8.6 AH battery. ನಮ್ಮ mid segment ಅಲ್ಲಿ we have 11.6. Top end model ಅಲ್ಲಿ 14.5 AH battery ಬರುತ್ತೆ. Okay. ಅದಾದ ನಂತರ if I have to tell you the differences between ಈಗ entry segment ಗೂ mid ಗೂ top end ಗೂ ವ್ಯತ್ಯಾಸಗಳೇನೆಂದರೆ there are mainly 5 difference. ಫಸ್ಟ್ ಬಂದು ಬ್ಯಾಟ್ರಿ. ಓಕೆ. ನಾನು ಹೇಳ್ದಂಗೆ ಅದು 40 ಕಿಲೋಮೀಟರ್ ಹೋಗುತ್ತೆ, ಇದು 60, ಇದು 80 ಜಸ್ಟ್ ಆನ್ ಥ್ರಾಟಲ್. ನಾವು ಸೈಕಲ್ ಮಾಡಿದಷ್ಟು ಇನ್ನೂ ಜಾಸ್ತಿ ಹೋಗುತ್ತೆ. ಫಸ್ಟ್ ಡಿಫ್ರೆನ್ಸ್ ಬಂದು ಬ್ಯಾಟ್ರಿ. ಎರಡನೇ ಡಿಫ್ರೆನ್ಸ್ ಬಂದು ಗೇರ್. ಸೊ ಗೇರ್ಗಳಲ್ಲಿ ಟಾಪ್ ಎಂಡ್ ಮಾಡಲಲ್ಲಿ ವಿ ಆರ್ ಯೂಸಿಂಗ್ ಶಿಮಾನೋ ಗೇರ್ ಫ್ರಮ್ ಜಪಾನ್. ದಿಸ್ ಇಸ್ 8 ಸ್ಪೀಡ್ ಗೇರ್. ಇಟ್ ಇಸ್ ಅ ಸ್ಟ್ರೇಟ್ ಟರ್ನಿಂಗ್ 8x1. ಮಿಡ್ ಸೆಗ್ಮೆಂಟು ಮತ್ತು ಎಂಟ್ರಿ ಸೆಗ್ಮೆಂಟಲ್ಲಿ ವಿ ಹ್ಯಾವ್ 7 ಸ್ಪೀಡ್ ಶಿಮಾನೋ ಗೇರ್ಸ್ ಫ್ರಮ್ ಜಪಾನ್. ಒನ್ ಗೇರ್ ಕಡಿಮೆ ಅಷ್ಟೇ. ಮೂರನೇ ಡಿಫ್ರೆನ್ಸ್ ಬಂದು ನಮ್ಮ ಡಿಸ್ಪ್ಲೇ. ನಾವು ಎಂಟ್ರಿ ಸೆಗ್ಮೆಂಟಲ್ಲಿ ಬಹುಶಃ ನಿಮ್ಗೆ ಇಲ್ಲಿ ಕಾಣಿಸಲ್ಲ, ಆಮೇಲೆ ಡೆಮೋ ವಿಡಿಯೋ ತೋರಿಸ್ತೀನಿ. ವಿ ಹ್ಯಾವ್ ಆನ್ ಥ್ರಾಟಲ್ ಡಿಸ್ಪ್ಲೇ. ಅಲ್ಲಿ ಥ್ರಾಟಲ್ ಪಕ್ಕದಲ್ಲಿ ಒಂದು ಡಿಸ್ಪ್ಲೇ ಇದೆ. ಮಿಡ್ ಸೆಗ್ಮೆಂಟಲ್ಲಿ LED ಡಿಸ್ಪ್ಲೇ ಬರುತ್ತೆ. ಆ್ಯಂಡ್ ಟಾಪ್ ಎಂಡ್ ಮಾಡಲಲ್ಲಿ ವಿ ಹ್ಯಾವ್ ಅ ಫುಲ್ LCD ಡಿಸ್ಪ್ಲೇ. ಏನಾಗುತ್ತೆ ಅಂದರೆ ಓವರ್ ಆಲ್ ಯೂಸರ್ ಎಕ್ಸ್ಪೀರಿಯನ್ಸ್, ನಿಮ್ಮದು ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ, ಎಷ್ಟು ಸ್ಪೀಡ್ ಹೋಗ್ತಾ ಇದ್ದೀರಾ, ಓಡೋಮೀಟರ್, ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ಕ್ಯಾಲರೀಸ್ ಬರ್ನ್, ಯಾವ ಅಸಿಸ್ಟ್ ಮಾಡಲ್ ಇದ್ದೀರಾ. ಸೊ ಇಟ್ ಗಿವ್ಸ್ ಯು ಆಲ್ ಆಫ್ ದ ಡೀಟೇಲ್ಡ್ ಇನ್ಫಾರ್ಮೇಷನ್ ಇನ್ ದೀಸ್ ಡಿಸ್ಪ್ಲೇಸ್. ಸೊ 4 ಡಿಫ್ರೆನ್ಸ್ ಆಯಿತು. 5ನೇ ಡಿಫ್ರೆನ್ಸ್ ಬಂದು ಇನ್ ಟರ್ಮ್ಸ್ ಆಫ್ ದ ಪರ್ಫಾರ್ಮೆನ್ಸ್. ಎಂಟ್ರಿ ಸೆಗ್ಮೆಂಟ್ ಮತ್ತು ಮಿಡ್ ಸೆಗ್ಮೆಂಟಲ್ಲಿ ಇರೋ ಮೋಟರು ನಮ್ಮದು ಮೇಡ್ ಇನ್ ಇಂಡಿಯಾ ಸ್ವಿಚ್ ಮೋಟ್ರೆ. ನಾವು ದೀಸ್ ಮೋಟರ್ಸ್ ಆರ್ 250 ವಾಟ್ ಹಬ್ ಮೋಟರ್ಸ್, 48 ವೋಲ್ಟ್ ಮೋಟರ್ ಇದೆ. ಟಾಪ್ ಎಂಡ್ ಮಾಡಲಲ್ಲೂ ಸೇಮ್ 250 ವಾಟ್ ಹಬ್ ಮೋಟರ್ ಇದೆ, ನಾನು ಮುಂಚೆ ತೋರಿಸ್ದಂಗೆ. ಬಟ್ ಇಟ್ ಈಸ್ ಅ ಇಂಪೋರ್ಟೆಡ್ ಮೋಟರ್ ಫ್ರಮ್ ಅ ಕಂಪ್ನಿ ಕಾಲ್ಡ್ ಎಸ್ ಬಫಾನ್. ಈ ಬಫಾನ್ ಮೋಟರ್ನ ನಾವು ಇನ್ಸ್ಪಿರೇಷನ್ ಆಗಿ ತಗೊಂಡು ವಿ ಹ್ಯಾವ್ ಮೇಡ್ ಅವರ್ ಓನ್ ಮೋಟರ್ for the mid segment and for the entry segment. In terms of performance, power output, torque, all of them is exactly the same. All of the vehicles will give you a mated torque of 50 Newton meter. That's how we measure the torque on electric vehicles. All of them are 250 watt motors only. Here on the top end model, the features are little bit more refined. Imported display that comes along with it, extra gear, and overall the battery also is slightly bigger. ಓಕೆ. ಸೊ ಈ ಒಂದು ಸೈಕಲ್ಗಳಲ್ಲಿ ಈ ಒಂದು ಟೈರ್ ತುಂಬ ವಿಶೇಷ ಅಂತ ಅನಿಸ್ತಿದೆ, ತುಂಬ ದೊಡ್ಡ ದೊಡ್ಡ ಟೈರ್ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಕುಮಾರ್ ಅವರೇ, ನೀವು ಕರೆಕ್ಟಾಗಿ ಅಡ್ವರ್ಟೈಸ್ ಮಾಡ್ತೀರಿ ನೀವು. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂದರೆ, ಸೊ ನಾವು ಇನಿಷಿಯಲಿ ನಿಮ್ಗೆ ಹೇಳಿದ್ನಲ್ಲ, ಅವರ್ ಐಡಿಯಾ ವಾಸ್ ಫಾರ್ ದ ರೆಗ್ಯುಲರ್ ಯೂತ್, ನಿಮ್ಮ ಥರ ಇಟ್ ಕ್ಯಾನ್ ಬಿ ಸ್ಕೂಲ್ ಗೋಯಿಂಗ್, ಕಾಲೇಜ್ ಗೋಯಿಂಗ್, ಆರ್ ಪೀಪಲ್ ಗೋ ಟು ವರ್ಕ್ ಆಲ್ಸೋ. ವಿ ವಾಂಟೆಡ್ ದೆಮ್ ಟು ಗೋ ಟುವರ್ಡ್ಸ್ ಫಿಟ್ನೆಸ್. ಸೊ ಇದನ್ನ ನೀವು ಸಿಟಿಲೂ ಉಪಯೋಗಿಸ್ಬೋದು. ಆ್ಯಂಡ್ ನಮ್ಮ ಬೆಂಗಳೂರು ರೋಡ್ಗಳು ನಿಮ್ಗೆ ಗೊತ್ತಲ್ಲ. ಸೊ ದ ರೀಸನ್ ವೈ ವಿ ಆರ್ ಗಿವಿಂಗ್ ಯು 4-inch thick tire is these are puncture resistant tires ಅಂತ. So it comes from a company called as Kenda. Now these are puncture resistant tires which give you extra grip. The reason ಯಾಕೆ ಇಷ್ಟು ದಪ್ಪ ಟೈರ್ ಕೊಟ್ಟಿದ್ದೀವಿ ಅಂದರೆ, ಫಸ್ಟ್ಲಿ ಸಿಟಿ ಯೂಸ್ಗೂ ಇಟ್ ಗಿವ್ ಯು ನೈಸ್ ಗ್ರಿಪ್. ಸೆಕೆಂಡ್ಲಿ ದ USP ಆಫ್ ಅವರ್ ಬೈಕ್ಸ್ ಆರ್ ಇಟ್ ಇಸ್ ಫೋಲ್ಡಬಲ್. ಇಷ್ಟೊತ್ತಿಗೆ ಮೋಸ್ಟ್ ಆಫ್ ದ ಪೀಪಲ್ ಆರ್ ಸೀಯಿಂಗ್ ದ ವಿಡಿಯೋ, ಬಹುಶಃ ನೀವು ನೋಟಿಸ್ ಮಾಡಿರ್ತೀರಾ. Later on in the video we will show you the whole bike folds. So during the week ನೀವು ಇದನ್ನ ಸಿಟಿಲಿ ಉಪಯೋಗಿಸಬಹುದು. ವೀಕೆಂಡ್ ಅಲ್ಲಿ ಇದನ್ನ ನೀವು ಫೋಲ್ಡ್ ಮಾಡಿಬಿಟ್ಟು you can take it in your car, and this thickness of the tires will help you in terms of doing off-roading. ನಮ್ಮ ಈ ವಿಡಿಯೋ ಇದೆ ಸದ್ಯಕ್ಕೆ ಟಿವಿಲಿ. if you want to see, we have shot some content that we had done. ಇದು ಕನಕಪುರಲ್ಲಿ ಶೂಟ್ ಮಾಡಿದ್ವಿ. So this is a proper off-road video in terms of off-road performance ಅಲ್ಲಿ ನಮ್ಮ ಬೈಕ್ ಏನೆಲ್ಲ ಮಾಡುತ್ತೆ ಅಂತ. So very well tested product. ಸೊ ಖುದ್ದಾಗಿ ನಾವೇ ಬೆಂಗಳೂರಲ್ಲಿ ವಿ ಡನ್ ಲಾಟ್ ಆಫ್ ಕಾಂಟೆಂಟ್, ಲಾಟ್ ಆಫ್ ವಿಡಿಯೋಸ್, ಆ್ಯಂಡ್ ಥ್ಯಾಂಕ್ಸ್ ಟು ವೆಲ್ ವಿಷರ್ಸ್ ಲೈಕ್ ಯುವರ್ ಸೆಲ್ಫ್. ಇನ್ನೂ ತುಂಬ ಕನ್ನಡಿಗರಿಗೆ ನಮ್ಮ ಆ್ಯಂಡ್ ಬೆಂಗಳೂರಲ್ಲಿರೋ ಜನರಿಗೆ ಈ ಗಾಡಿ ಬಗ್ಗೆ ಇನ್ನೂ ಮಾಹಿತಿ ತಲುಪಲಿ ಅಂತ ಈ ವಿಡಿಯೋ ಮಾಡಿದ್ವಿ.